ಇದೆಲ್ಲ ಭಾಳ ಐತ್ರಿ. ಬ್ಲಾಗ್ ಮಾಡ್ಬೇಕಂತ ಈ ಕಂಪನಿ ನನಗ ಮೋಸ ಮಾಡಿತ್ತು ಕರೆ, ಈ ಬ್ಯಾಗ್ ನನಗ ಮೋಸ ಮಾಡಿಲ್ಲ ನೋಡ್ರಿ. ಇನ್ಸ್ಟಾಗ್ರಾಮ್ ತೆಗದ್ರ ಬರೀ ಅನ್ಕೊಂಡು ಬರ್ಲಾ ಐತ್ರಿ. ಕನ್ನಡಿಗ ನಮ್ಮ ಕನ್ನಡ ಇಂಡಸ್ಟ್ರಿ ರಾಕಿಂಗ್ ಸ್ಟಾರ್ ಯಶ್ ಅಣ್ಣ ಅವರು ದೇಶ ಕಾಯುತ್ತಿರುವ ಸೈನಿಕರಿಗೂ ಹಾಗೂ ನಮ್ಮ ದೇಶಕ್ಕೆ ಅನ್ನ ಹಾಕ್ತಿರುವ ರೈತರಿಗೂ ಸ್ವಾತಂತ್ರ್ಯ ದಿವಸದ ಆರ್ಥಿಕ ಶುಭಾಶಯಗಳು. ದೇವರು ನಿಮಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಕೊಟ್ಟು ಸದಾಕಾಲ ಸುಖವಾಗಿರ್ಲಿ ಅಂತ ದೇವರಲ್ಲಿ ಬೇಡ್ಕೊತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಮಸ್ಕಾರ ಹೇಳಿದೆವರು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಚೆನ್ನಾಗಿದೆ ಅನ್ಕೋತೀನಿ, ಅಂತ ತುಂಬಾ ಸಖತ್ತಾಗಿದೆ. ಇನ್ಸ್ಟಾಗ್ರಾಮ್ ತೆಗದ್ರೆ ಬರೀ ಅನ್ಕೊಂಡು ಬರ್ಲಾ ಐತ್ರಿ. ಆಕ್ಚುಲಿ ಹೇಳ್ಬೇಕಂದ್ರ ಮೊದಲು ನನಗೇನು ಅಷ್ಟು ಇಂಟ್ರೆಸ್ಟ್ ಅನ್ಸಿದಿಲ್ಲ ನನಗೆ. ಬಟ್ ಮೊನ್ನೆ ಒಂದು ಶೋದಾಗ ಏನ್ ಆತರ ಮಾತಾಡ್ತಿಪ್ಪ ಹುಡುಗ, ಹೋಗಂದ್ರೆ ಹೋಗೇ ಬಿಟ್ರಿ ಅವ. ಸೊ ಅದೊಂದು ಯಾಕೋ ಮನ್ಸಿಗೆ ಟಚ್ ಆದಂಗ ಆತ್ ನನಗೆ. ಆ ಥರ ಹೆಂಗೇನು ಮಾಡೋದ ಹೆಂಗಿಲ್ಲ ಏನೋ ತಿಳಿಲಿಲ್ಲ. ಮತ್ತು ಫಸ್ಟ್ ಅದಕ್ಕಿಂತ ಮುಂಚೆ ಬಿಗ್ ಬಾಸ್ ಹೋಗ್ಬೇಕಂತ ತಕ್ಷಣ ಬಿಗ್ ಬಾಸ್ ಹೋಗ್ಕೊಂಡ್ರೆ ಕರ್ಕೊಂಡಿಲ್ಲತ್ತಿದ್ದ. ಬಟ್ ಈ ಬಿಗ್ ಬಾಸ್ ಹೋಗುವಂತ ಅವಕಾಶ ಇತ್ತು. ಬಟ್ ಅವ್ನು ಯಾಕೆ ಆ ಥರ ಮಾತಾಡ್ದ, ಹಂಗ ಯಾಕೋ ಯಾರಿಗೋಸ್ಕರ ನಾ ಏನು ಮೆಚ್ಚಿಸಿಲ್ಲ, ಏನು ಮಾಡಂಗಿಲ್ಲ. ನಾ ಇರೋದ ಹಿಂಗ ಇರ್ತನು, ಹಿಂಗ ಹೋಗ್ಕೊಂಡು ನಾನು ಕೈಲಿ ಚೇಂಜ್ ಮಾಡಕ್ ಆಗಲ್ಲ ಮಾತಾಡ್ತಾನ್ರಿ ಅವ. ಹೇಳಿ ಮಾತಿ ಜಾಸ್ತಿಗಳು. ಹಂಗಾದ್ರೆ ನೀವು ಹೋಗ್ಬೋದತ್ತ, ನಾನು ಹೋಗೇ ಬಿಡ್ತಾನಲ್ರಿ. ಮನ್ಸಿಗೆ ಐತ್ರಿ ನನಗೆ. ಇನ್ನು ಈ ಕಡೆ ಬಂದ್ ನೋಡ್ರೆ ಏನು ಸ್ವಲ್ಪ ಒಂದು ಸ್ಟೆಪ್ ಮುಂದೆ ಹೋದ್ರೆ ಈ ನಮ್ಮ ಡಿ ಕೆ ಶಿವಕುಮಾರ್ ಸರ್ ಅವರು ಗುಟ್ಕಾಲ್ದು ಬಂದ ಮಾಡಿಬಿಟ್ರು ಒಂದು ವರ್ಷ ತಕ್ಕ. ಸೊ ಅದೊಂದು ಚಲೋ ಮಾಡ್ಯಾರ ಅನ್ಸೈತಿ ನನಗೆ. ಆಕ್ಚುಲಿ ಗುಟ್ಕಾ ಬಂದ್ ಆಗ್ಬೇಕು, ಬಟ್ ಬಂದಾದ್ರೂ ಬಿಡಂಗಿಲ್ರಿ. ನಮ್ಮ ಮಂದಿ ತಿಂದತೈತಿ ಇಟ್ಬೇಕಾದ್ರೆ ಲಾಕ್ಡೌನ್ದಾಗ ಬಿಟ್ಟಿಲ್ಲ. ಇನ್ನು ಉಳ್ಕಿ ಟೈಮ್ದಾಗ ಬಿಡ್ತಾರನ್ರಿ, ತಿಂದತ್ತಾರ ಅವರು. ನಾವು ಬಿಟ್ಟಿದ್ದಲ್ರಿ, ಬಟ್ ಮಾಡೋ ಕೆಲಸ ಮಾಡ್ಯಾರ. ಬಟ್ ಇನ್ನೊಂದು ಸ್ವಲ್ಪ ಸ್ಟೆಪ್ ಮುಂದೆ ಹೋದ್ರ ನಮ್ಮ ಕನ್ನಡಿಗ, ನಮ್ಮ ಕನ್ನಡ ಇಂಡಸ್ಟ್ರಿ ರಾಕಿಂಗ್ ಸ್ಟಾರ್ ಯಶ್ ಅಣ್ಣ ಅವರು ದೊಡ್ಡ ದೊಡ್ಡ ಸ್ಟಾರ್ಗಳು ಕೊಡುವಂತ ಜಾಗದಾಗ ಇದೊಂದು ಪತಾಲಕ್ಕೆ ಅಂತಾರ, ಅದು ಕೋರ್ಟ್ ತರ ಇರ್ತಿಲ್ಲ. ಆ ಕೋರ್ಟ್ ಒಳಗೆ ಹೋಗಿ ಕಿಸಿಂದ ಇಂಟ್ರೊಡಕ್ಷನ್ ಕೊಟ್ಟಾರ ನೋಡ್ರಿ ಅವ್ರಿಗೆ. ಹಂಗಾಗಿ ದೊಡ್ಡ ಸ್ಟಾರ್ಗಳು ತಂದು ಕರ್ಸ್ತಾರಲ್ಲಿ. ಬಟ್ ಅಂತ ಒಂದು ಜಾಗಕ್ಕೆ ನಮ್ಮ ಕನ್ನಡ ಇಂಡಸ್ಟ್ರಿ ಅವರು ಈಗ ರಾಕಿಂಗ್ ಸ್ಟಾರ್ ಯಶ್ ಅಣ್ಣ ಹೋಗ್ಯಾನಂದ್ರೆ ಯಾಕೋ ಹೆಮ್ಮೆ ಅನಿಸ್ತೈತ್ರಿ ನಮ್ಗನಕ. ನಮ್ಗಂತ್ರ ಫುಲ್ ಖುಷಿ ಆಗೈತ್ರಿ. ಯಾಕಂದ್ರೆ ಬಟ್ ಅಲ್ಲಿ ಹೋದಾಗ ರಾಕಿಂಗ್ ಸ್ಟಾರ್ ಯಶ್ ಅಣ್ಣ ಮಾತಾಡ್ತಾರ, ಅವ್ರಿಗೆ ಕಿಶಾಗ ₹1 ಇದ್ದಿಲ್ಲತ್ರಿ. ಅವಾಗ ಹಂಗ ಸ್ಟೈಲ್ ಹಿಡ್ತಿದ್ರತ್ತ ಒಂದು ಮಾತು ಹೇಳ್ರಿ ಅಲ್ಲಿ. ಅದೊಂದು ಮನ್ಸಿಗೆ ಲೈಕ್ ಅನಿಸ್ತು. ಮತ್ತು ಇನ್ನೊಂದೇನ್ರಿ, 700ಕ್ಕಿಂತ ಹೆಚ್ಚು ಜನಕ್ಕೆ ಸೆಪ್ರೇಟ್ ಒಬ್ಬೊಬ್ಬರನ್ನ ಕಳ್ಸಿಕಿಸಿಂದ ಸೆಲ್ಫಿ ಕೊಟ್ಟ. ಕನ್ನಡ ಇಂಡಸ್ಟ್ರಿ ಒಳಗೆ ಪ್ರಥಮ ಅಂತ ಹೇಳ್ಬೋದ್ರಿ ಇದರ ಆಗಿದೆ. ಬಟ್ ಗ್ರೂಪ್ ಒಳಗೆ ಸೆಲ್ಫಿ ಕೊಟ್ಟಿದ್ರು. ಬಟ್ ಇವ್ರ ರಾಕೇಶ್ ನಮ್ಮ ಅಣ್ಣ ಗ್ರೂಪ್ ಸೆಲ್ಫಿ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲಪ್ಪ ಅಂದ್ರೆ ಒಬ್ಬರಿಗೆ ಒಂದೊಂದ್ ತರದ ಸೆಲ್ಫಿ ಕೊಡ್ಕೋತಾದ್ರ ಅದು ಮೆಮೊರೀಸ್ ಉಳಿದಿತ್ರಿ. ಇದು ಗ್ರೂಪ್ ಒಳಗೆ ಕೊಟ್ರ ಇಷ್ಟ ಆಗದ ತಕ್ಷಣ ಒಬ್ಬರು ಸಿಂಗಲ್ ಆಗಿ ಸೆಲ್ಫಿ ತಪ್ಪೋದಿರತ್ ನೋಡ್ರಿ. ಅವ್ರು ಕಂಟಿನ್ಯೂ ಆಗಿ ಬ್ಲಾಗ್ ಮಾಡ್ಬೇಕತ್ತನು. ಬಟ್ ಏನ್ ಮಾಡೋದು, ಟೈಮ್ ಸಿಗಲ್ತ್ರಿ ನನಗೆ ಬ್ಲಾಗ್ ಮಾಡ್ಬೇಕಂದ್ರೆ. ಡ್ಯೂಟಿ ಮಾಡಿ ಮುಗಿಸಿಕಿಸಿಂದ ಬರೋದ ಹೆಚ್ಚಾಗಿರ್ತೈತಿ. ಇಲ್ಲಿ ಬಂದು ಹಾಸಿಗೆ ಹಿಡಿದ್ರಾಗ ನನಗೆ ಮಿಕ್ಕೇ ಬಂದಿರ್ತೈತಿ. ಭಾಳ ಐತ್ರಿ ಬ್ಲಾಗ್ ಮಾಡ್ಬೇಕಂತ ಕಂಟಿನ್ಯೂ ಮಾಡಿ ಅಪ್ಲೋಡ್ ಮಾಡ್ಬೇಕಂತ ಆಸೆ ಭಾಳ ಐತಿ. ಬಟ್ ಬ್ಲಾಗ್ ಮಾಡಿ ಟೈಮ್ ಸಿಗಲ್ಲ, ಸೆಟ್ ಆಗಲ್ಲ ನನಗೆ. ಯಾಕಂದ್ರೆ ಅದನ್ನ ಬ್ಲಾಗ್ ಮಾಡಿದ್ರೆ ಎಡಿಟಿಂಗ್ ಮಾಡ್ಬೇಕು, ಮತ್ತು ಸರಿಯಾಗಿ ನೆಟ್ವರ್ಕ್ ಇರಂಗಿಲ್ಲ ಇಲ್ಲಿ. ಸೊ ಅದೊಂದು ಪ್ರಾಬ್ಲಮ್ ಭಾಳ ಐತೆ ನನಗೆ. ಡೈಲಿ ಒಂದು ಬ್ಲಾಗ್ ವಿಡಿಯೋ ಮಾಡಿ ಹಾಕಬೇಕಂತ ನಂದು ಐತಿ. ಬಟ್ ಚಾನಲ್ ಕ್ರಿಯೇಟ್ ಮಾಡಿ ಭಾಳ ದಿನ ಆದ್ನ. 25 ಡಿಸೆಂಬರ್ ಅಕ್ಟೋಬರ್ ತಿಂಗಳದಾಗ 2025 ಕ್ರಿಯೇಟ್ ಮಾಡಿ ಚಾನಲ್ ಇದನ್ನ. ಬಟ್ ಮೊದಲ ಒಂದು ವಿಡಿಯೋ ಹಾಕಿನಿ, ಅದು ಹಾಕಿ ಆದ್ಮ್ಯಾಗ ಸ್ವಲ್ಪ ಗ್ಯಾಪ್ ಕೊಟ್ಟಿನಿ, 4-5 ದಿನ ಗ್ಯಾಪ್ ಕೊಟ್ಟಿನ್ರಿ. ಅದಾದ್ಮೇಲೆ ವಿಡಿಯೋ ಹಾಕೋತ ಬರ್ಲಾಕತ್ತೀನಿ. ಮತ್ತು ಟೈಮ್ ನನಗೆ ಸ್ವಲ್ಪ ಕೆಲವು ಕಾರಣಗಳು ಯಾಕೋ ಅಡಚಣೆಗಳು ಬರ್ಲತ್ತಾವ ಭಾಳ ನನಗೆ. ಏನ್ ಮಾಡ್ಬೇಕು ತಿಳ್ಕೊಳ್ತು. ಬಟ್ ಇಲ್ಲಿ ಟೈಮ್ ಸಿಗ್ತೈತಿ ನಾ ಮಾಡೀನಿ. ಬಟ್ ಡೈಲಿ ಒಂದು ಬ್ಲಾಗ್ ವಿಡಿಯೋ ಮಾಡಿ ಹಾಕಬೇಕಂತ ನನ್ನ ಪ್ಲಾನ್ ಐತಿ. ಬಟ್ ಏನು ಸಿಗವಂತೀನಿ ಐತಿ. ಬಿಟ್ರೆ ರೂಮ್ ಮಸ್ತ್ ಐತಿ ಬಿಡ್ರಿ. ರೂಮ್ ನೋಡ್ಲಾಕೇನು ಮಸ್ತ್ ಐತಿ. ಈ ಥರ ಐತಿ ರೂಮ್ ಎಲ್ಲ ಹೆಚ್ಚೈತಿ. ಬಟ್ ನಾ ಮಕ್ಕಳೋದಿಲ್ಲ ನೋಡ್ರಿ ಹಾಸಿಗೆ. ಅಲ್ಲಿ ಹಾಸಿಗೆ ಬೇರೆ, ಇಲ್ಲಿ ಒಂದು ಹಾಸಿಗೆ ಬೇರೆ. ನಾನು ಬ್ಲಾಗ್ನ ನೋಡ್ರಿ ವಿಡಿಯೋ ಗೊತ್ತಾಕತ್ರಿ ನಿಮಗೆ. ಅಲ್ಲಿ ಹೆಂಗಿತ್ತು ಇಲ್ಲಿ ಹೆಂಗಿತ್ತು ತೈಸಿಂದ ಇಲ್ಲೇ ಮುಕ್ಕೋತನ್ರಿ. ಇದು ದೊಡ್ಡ ಹಾಲು. ನಮ್ಮ ಹಿಂದಿನ ವಿಡಿಯೋ ಎಲ್ಲ ತೋರ್ಸಿದ್ರಿ ರೂಮ್ ಅಲ್ಲಿ ಹೆಂಗೈತಿ ಅನ್ನೋದು. ರೂಮ್ ಅನ್ಕ ಮಸ್ತ್ ಐತಿ ಬಿಡ್ರಿ.
ಬ್ಯಾಗ. ಸೊ ಈ ಬ್ಯಾಗ್ ಬಗ್ಗೆ ಹೇಳ್ಬೇಕಂದ್ರೆ ಭಾಳ ಐತ್ರಿ. ನಾ ಎಲ್ಲಿ ಜರ್ನಿ ಮಾಡಿಲ್ಲ, ನನ್ನ ಸಂಗಾಟಿ ಬ್ಯಾಗ್ ಇದ್ದೇ ಐತ್ರಿ. ಹೆಂಗೇನೋ ಗೊತ್ತಿಲ್ಲ, ಬಟ್ ಈ ಕಂಪ್ನಿ ನನಗೆ ಮೋಸ ಮಾಡಿತ್ತು ಕರೆ, ಈ ಬ್ಯಾಗ್ ನನಗೆ ಮೋಸ ಮಾಡಿಲ್ಲ ನೋಡ್ರಿ. ಈ ಕಂಪ್ನಿ ಗ್ಯಾಲ್ವೆ ಕಂಪ್ನಿ, ಗ್ಯಾಲ್ವೆ ಹೆಸರು ಕೇಳ್ರೆ ಗೊತ್ತಾಗಿರ್ಬೇಕಿತ್ತು ಸುಮ್ಮಂದಿಗೆ. ಯಾಕಂದ್ರೆ ಭಾಳಷ್ಟು ಜನ ಆ ಕಂಪ್ನಿ ಹೋಗ್ಯಾರಿ ರೊಕ್ಕ ತುಂಬಿ ಕೆಲಸ ಹಂಗೈತಿ, ಹಂಗಿರತಿ, ಹಿಂಗಿರತಿ, ಬರ್ರಿ ಚಲೋ ತಗದೈತಿ, ತಿಂಗಳಿಗೆ 15,000, 20,000, 30,000 ಪೇಮೆಂಟ್ ಬರ್ತೈತಿ, ಆರಾಮ್ ಇನ್ಕಮ್ ಮಾಡ್ಬೋದು, ಇನ್ಕಮ್ ಮಾಡ್ಬೋದು, ಲೈಫ್ ಸೆಟ್ಲ್ ಆಕೈತಿ, ದೊಡ್ಡ ದೊಡ್ಡ ಕಾರ್, ದೊಡ್ಡ ದೊಡ್ಡ ಬಂಗ್ಲೆ, ದೊಡ್ಡ ದೊಡ್ಡ ಮೋಟರ್ ಸೈಕಲ್ ಇವೆಲ್ಲ ತೊಗೋಬೋದು ಹಂಗೆ ತಿಳ್ಕಿಸಿದ ಕರ್ಸ್ತಾರ. ಅಲ್ಲಿ ಹೋಗೋಣ ನಮ್ಗೆ ಬೇರೆ ಹೇಳಾಕತ್ರಿ ಅವ್ರು. ನನಗಾಗಿದ ಎಕ್ಸ್ಪೀರಿಯನ್ಸ್ ಅಂದ್ರೆ ಈ ಕಂಪ್ನಿ ಗ್ಯಾಲ್ವೆ ಇದೇನೈತಿಲ್ರಿ, ಇದು ಬ್ಯಾಗ ಗ್ಯಾಲ್ವೆ. ಸೊ ಇದು ಕಂಪ್ನಿ ಬಗ್ಗೆ ಹೇಳ್ಬೇಕಂದ್ರ, ನಾ ಅಲ್ಲಿ ಹೋದಾಗ ನಾ ರತ್ನಗಿರಿ ಹೋಗೀನ್ರಿ, ಮಹಾರಾಷ್ಟ್ರ. ಅಲ್ಲಿ ದೋಸ್ತನ ಕಾಂಟ್ಯಾಕ್ಟ್ ಇಂದ ಹೋಗಿನಿ. ಕೆಲಸ ಐತೆ ನಾನು ಟೈಮ್ದಾಗ, ನಾ ಡಿಗ್ರಿ ಮುಗಿದಿಲ್ಲ ಅನ್ಸತ್ತೆ, ನಂದು ಸೆಕೆಂಡ್ ಇಯರ್ ಇದ್ದೀನಿ ಅನ್ಸತ್ತೆ. ಡಿಗ್ರಿಯಲ್ಲಿ ಸೆಕೆಂಡ್ ಇಯರ್ ಇರ್ಬೋದು ನಾ, ಅವಾಗ ಹೋಗಿನಿ. ನೋಡ್ಬೇಕತ್ತ ಇಷ್ಟಿನ ಕೆಲಸ ಹೆಂಗಿರುತ್ತೆ ಅಲ್ಲಿ ಬಾದ್ನಿ. ಇಲ್ಲಿ ಹೇಳೋದು ಒಂದು ಬೇರೆ, ಅಲ್ಲಿ ಹೋಗೋಣ ಅವ್ರು ಬೇರೆ ಮತ್ತೊಂದು ಮಾಡ್ರಿ ನನಗೆ. ಅಲ್ಲಿ ಒಂದೊಂದು ಮೊಬೈಲ್ ಕಾಂಟ್ಯಾಕ್ಟ್ ಇಟ್ಕೊಂಡಿದಾರಲ್ಲ, ಅವ್ರು ಅಷ್ಟು ಲಿಸ್ಟ್ ಮಾಡ್ರಿ. ಲಿಸ್ಟ್ ಮಾಡಿಕಿಸಿಂದ ದಿನ ಫಾಲೋ ಅಪ್ ಮಾಡ್ಬೇಕತ್ರಿ ಅವ್ರು. ಹಿಂಗೈತಿ ಹಂಗೈತಿ, ಯಾಕಂದ್ರೆ ಈಗ ನಮ್ಗೆ ಹೆಂಗೆ ಹೇಳಿ ಕರ್ಸಿದ್ರಲ್ಲ, ನಾವು ಹೇಳಿ ಅವ್ರು ಹೆಂಗೆ ಕರ್ಸ್ಬೇಕತ್ತ ಒಂದು ಇದು ಇರ್ತೀರಿ. ಅದು ಯಪ್ಪೋ ನಮ್ಮ ಕೈಲಿಂದ ರೊಕ್ಕ ತುಂಬಾ ಹಚ್ಚಿದ್ರು ಅವ್ರು. ಯಾಕಂದ್ರೆ ಅವ್ರು ತುಂಬ್ರಿ ಮತ್ತೆ ಇವ್ರು ಏನ್ರಿ ಮಾಡ್ತಾರೋ ಅನ್ನೋ ಒಂದು ಉದ್ದೇಶದಿಂದ ಮಾಡಿದ್ರು ನಮ್ಗೆ. ಬಟ್ ಅದ್ರ ಲಾಸ್ ಆತ್ ನಮ್ಗೆ. ಹೊಳ್ಳಿ ನಾ ಅದನ್ನ ಏನು ಮಾಡೋದಿಲ್ಲ. ಬಟ್ ಅನುಭವ ಆಗೋಯ್ತ್ರಿ ಕಂಪ್ನಿಗಳು ಹೆಂಗೈತಿ ಹಂಗಿಲ್ಲ. ಸೊ ಈ ಬ್ಯಾಗ್ ಅನ್ಕ ನೋಡ್ರಿ ನನಗೆ ಅದ ನೆನಪಾಕೈತಿ. ಬಟ್ ಈ ಬ್ಯಾಗ್ ಏನು ಚಲೋ ಐತ್ರಿ, ನನ್ನ ಸಂಗಟ ಜರ್ನಿ ಭಾಳ ಅಂದ್ರೆ ಭಾಳ ಚಂದ ಜರ್ನಿ ಮಾಡೈತಿ. ಸೊ ಇವತ್ತಿಂದ ಬ್ಲಾಗ್ ಇದಾಗೈತಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಮತ್ತೆ ಸಿಗ್ತೀನಿ ಮುಂದೆ. ಟೇಕ್ ಕೇರ್, ಬಾಯ್ ಬಾಯ್, ಗುಡ್ ನೈಟ್, ಜೈ ಹಿಂದ್, ಜೈ ಕರ್ನಾಟಕ.